ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಒಂದು ಆಕ್ಸಿಡೆಂಟ್ ಆಗಿದೆ. ಹಾಗಿದ್ರೆ ಆಕ್ಸಿಡೆಂಟ್ ಆಗಿದ್ದು ಯಾರಿಗೆ? ಇಲ್ಲಿ ವಿಕ್ಕಿ ಒಳ್ಳೆ ರೀತಿಯಲ್ಲಿ ಪೋರ್ಟ್ರೇ ಆಗ್ತಿದ್ದಾರೆ. ಇದರಿಂದ ಮರ್ಮ ಏನು? ಜೊತೆಗೆ ಈ ಕಡೆ ಭಾರ್ಗವಿ ಶಾಕ್ ಆಗಿದ್ದು ಯಾಕೆ? ಜಿ.ಪಿ ಹೇಗೆ ಬಳಸ್ಕೋಬೇಕು ಹಾಗೆ ಆ ಒಂದು ಆಕ್ಸಿಡೆಂಟನ್ನು ಬಳಸ್ಕೊಳ್ಳೋಕೆ ಮುಂದಾಗ್ತಿರೋದು ಯಾಕೆ? ಇದನ್ನ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಭಾರ್ಗವಿ ನಿಜಕ್ಕೂ ಕೂಡ ತನ್ನ ಮಾವ ಅನ್ನೋ ಒಂದು ಅಭಿಮಾನ ಗೌರವ ಇಟ್ಕೊಂಡೇ ಸ್ಟೇಜ್ ಮೇಲೆ ಮಾತನಾಡ್ತಾರೆ. ಬಟ್ ಪ್ರತಿ ಮಾತು ಕೂಡ ನಿಜಕ್ಕೂ ಕೂಡ ಭಾರ್ಗವಿ ಹೇಳ್ತಕ್ಕಂಥದ್ದು ಒಂದು ನಿಜಾನೇ ಆಗಿರತ್ತೆ. ಅದನ್ನ ಎಲ್ಲವನ್ನ ಕೂಡ ಇಲ್ಲಿ ಬೃಂದ ರೆಕಾರ್ಡ್ ಮಾಡ್ಕೊತಿದ್ದಾಳೆ. ಒಬ್ಬ ಲಾಯರ್ಗೆ ಮನುಷ್ಯತ್ವ ಇರಬೇಕು, ಕಷ್ಟಕ್ಕೆ ಸ್ಪಂದಿಸೋ ಗುಣ ಇರಬೇಕು ಅಂತ ಹೇಳ್ತಿದ್ದಾಳೆ. ಆದ್ರೆ ಇತ್ತ ಕಡೆ ಜೆ.ಪಿಯ ಸೊಸೆ ಅಂತ ಹೇಳಿ 4 ಜನ ಒಳ್ಳೆ ರೀತಿಯಲ್ಲಿ ಮಾತಾಡ್ತಿದ್ದಾರೆ. ಇದು ಯಾವುದೂ ಜೆ.ಪಿಗೆ ಇಷ್ಟ ಆಗ್ತಿಲ್ಲ. ಇದರ ನಡುವೆ ಸೊಸೆ ಮತ್ತೆ ಮಾವನ ನಡುವೆ ಒಂದು ಸವಾಲ್ ಕೂಡ ನಡೆದಿದೆ. ಆ ಸವಾಲ್ನಲ್ಲಿ ಸೋತವರು ಆ ಒಂದು ಲಾಯರ್ ವೃತ್ತಿನ ಬಿಡಬೇಕಾಗತ್ತೆ. ಅದಕ್ಕೆ ಇಲ್ಲಿ ಭಾರ್ಗವಿ ಕೂಡ ಒಪ್ಕೊಂಡಿದ್ದಾಳೆ. ಇಲ್ಲಿ ತನ್ನ ಕೈಯಿಂದಾನೇ ಇಲ್ಲಿ ಗೌರವಿಸೋದು ನಿಜಕ್ಕೂ ಕೂಡ ಜೆ.ಪಿ ಪಾಟೀಲ್ಗೆ ಇಷ್ಟ ಇಲ್ಲ. ಖಂಡಿತವಾಗ್ಲೂ ಇದನ್ನ ಜೆ.ಪಿ ಅವ್ರಿಗೆ ಏನಾದರೂ ಭಾರ್ಗವಿಗೆ ಮಾಡೋಕೆ ಹೊರಟಿರೋದು ಅಂತ ಗೊತ್ತಿದ್ರೆ ಖಂಡಿತ ಒಂದು ಫಂಕ್ಷನ್ಗೆ ಜೆ.ಪಿ ಬರ್ತಾನೆ ಇರಲಿಲ್ಲ. ಬಟ್ ಜೆ.ಪಿಗೆ ಗೊತ್ತಿರಲಿಲ್ಲ ಭಾರ್ಗವಿಗೆ ಸನ್ಮಾನ ಇದೆ ಅಂತಕ್ಕಂಥದ್ದು. ಹಾಗಾಗಿ ಹೋಗಿದ್ದಾಯ್ತು, ಇನ್ನೇನು ಮಾಡೋದು ಅಂತ ಹೇಳಿ ತನಗೆ ಇಷ್ಟ ಇಲ್ಲದೆ ಇದ್ರೂ ಕೂಡ ತನ್ನ ಇರ್ತಕ್ಕಂಥ ಒಂದು ಸ್ಥಾನಮಾನಕ್ಕೆ ಧಕ್ಕೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಭಾರ್ಗವಿಗೆ ಸನ್ಮಾನವನ್ನ ಮಾಡ್ತಾರೆ. ಸನ್ಮಾನವನ್ನ ಮಾಡಿಸ್ಕೊಂಡಂತಹ ಭಾರ್ಗವಿಯನ್ನ ಅಲ್ಲೇ ಎಚ್ಚರಿಸ್ತಿದ್ದಾರೆ ಜೆ.ಪಿ. ನಿನ್ನ ನಡುವೆ ಆಗಿರೋ ಸವಾಲನ್ನ ಮರ್ತಿದ್ಯಾ, ನೆನಪಿದೆ ಅಲ್ವಾ ಅಂತ ಕೇಳ್ತಿದ್ರೆ ಖಂಡಿತ ಮಾವ ಅಂತ ಅಲ್ಲೇ ಹೇಳ್ತಿದ್ದಾಳೆ ಭಾರ್ಗವಿ. ಮಾವ ಅಂತ ಕರಿಬೇಡ, ನೀನು ಮಾವ ಅಂತ ಕರೆದ್ರೆ ನನಗೆ ಮೈಯೆಲ್ಲ ಉರಿದೋಗುತ್ತೆ ಅಂತ ಜೆ.ಪಿ ಹೇಳಿದ್ರೆ ನೀವೇ ಒಂದಿನ ನನ್ನ ಸೊಸೆ ಭಾರ್ಗವಿ ಎಲ್ಲೆಲ್ಬಿ ಅಂತ ಹೇಳ್ತಕ್ಕಂಥ ದಿನ ಬಂದೇ ಬರುತ್ತೆ ಮಾವ ಅಂತ ಕೂಡ ಮಗದೊಮ್ಮೆ ಹೇಳ್ತಾಳೆ ಭಾರ್ಗವಿ. ತದನಂತರ ಇಲ್ಲಿ ಅರ್ಜುನ್ಗೂ ಕೂಡ ಗೊತ್ತಾಗತ್ತೆ ಮಾವ ಸೊಸೆ ನಡುವೆ ಒಂದು ಸವಾಲು ಆಗಿದೆ ಅಂತಕ್ಕಂಥದ್ದು. ನಂತರ ಇಲ್ಲಿ ಅರ್ಜುನ್ ಯಾಕ್ರಿ ಬೇಕಾಗಿತ್ತು, ನೀವಿಬ್ರು ಒಂದು ಕಡೆ ಹೋದರೆ ಇದೇನಾ, ಎಲ್ಲಿ ಹೋದ್ರಲ್ಲಿ ಕೋರ್ಟಲ್ಲಿ ಹೊರಗಡೆಯಲ್ಲಿ ಎಲ್ಲಿ ಹೋದ್ರಲ್ಲಿ ವಾದ ಯುದ್ಧ ಇದೇ ಆಗೋಯ್ತಲ್ವ ನಿಮ್ಮದು ಅಂತ ಹೇಳ್ತಿದ್ದಾರೆ. ಯಾಕ್ರಿ ಬೇಕಿತ್ತು ಈ ಸಮಯದಲ್ಲೆಲ್ಲ ಸವಾಲು ಅದು ಇದು? ಈಗ ತಾನೇ ಕೋರ್ಟಿಂದ ಆಚೆ ಬಂದಿದ್ದೀವಿ, ಈಗ ತಾನೇ ಮನೆಯಿಂದ ಅಪ್ಪ ಕೋಪ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬಂದಿದ್ದೀವಿ, ಇದೆಲ್ಲ ಬೇಕಾಗಿತ್ತ ಅಂತ ಸಮಯದಲ್ಲಿ ಅಂತ ಹೇಳ್ತಿದ್ದಾರೆ. ನನ್ನ ಹೆಂಡತಿ ಜೊತೆ ಕೇಸ್ ಮುಗೀತು, ಒಂದಷ್ಟು ಸಮಯ ಅಂತ ಅನ್ಕೊಂಡಿದ್ದೆ ಕಣ್ರಿ, ಈಗಲೂ ಕೂಡ ಅದಕ್ಕೂ ಮಣ್ಣು ಹಾಕ್ಬಿಟ್ರಲ್ಲ, ಮತ್ತೊಂದು ಕೇಸ್ ಶುರು ಆಯ್ತಲ್ಲ ಅಂತ ಹೇಳ್ತಿದ್ದಾರೆ. ಈ ಕಡೆ ಅರ್ಜುನ, ಏನು ತಪ್ಪು ಮಾಡಿಲ್ಲ ಅರ್ಜುನ್, ಖಂಡಿತ ಅಪ್ಪನ ಕೋರ್ಟಿಗೆ ಕರ್ಕೊಂಡು ಹೋಗೋದು ನನ್ನ ಆಸೆ. ಖಂಡಿತ ಮಾವನ ಜೊತೆ ನಾನು ಸವಾಲು ಹಾಕಿದ್ದೀನಿ ಅಂದರೆ ಅವರನ್ನು ಬೇಕು ಅಂತ ಕೆಣಕಿದ್ದಲ್ಲ, ನಿಜಕ್ಕೂ ಕೂಡ ಒಳ್ಳೇದಾಗಬೇಕು ಅಂತಲೇ ಕೆಣಕಿದ್ದು. ಖಂಡಿತ ನಾನು ಒಂದು ಕೇಸಲ್ಲಿ ಸೋಲೋದಿಲ್ಲ, ಖಂಡಿತ ಗೆದ್ದೇ ಗೆಲ್ತೀನಿ ಅಂತ ಹೇಳಿ ವಿಶ್ವಾಸ ನನಗಿದೆ ಅಂತ ಭಾರ್ಗವಿ ಹೇಳ್ತಿದ್ದಾಳೆ. ಜೊತೆಗೆ ಆ ಮನೆ ಸೊಸೆ ಆಗಬೇಕು, ಮಾವನ ವಿಶ್ವಾಸ ಗಳಿಸ್ಕೋಬೇಕು ಅನ್ನುವ ಆಸೆ ಕೂಡ ನನಗಿದೆ ಅಂತ ಭಾರ್ಗವಿ ಹೇಳಿದಾಗ, ಏನಾದರೂ ಸೋತ್ರೆ ಏನ್ರಿ ಮಾಡ್ತೀರಾ, ಲಾಯರ್ ವೃತ್ತಿ ಇಲ್ಲ ಅಂದಮೇಲೆ ಮನೇಲಿ ಕುತ್ಕೊಂಡು ಏನು ಮಾಡ್ತೀರಾ ನೀವು ಅಂತ ಅರ್ಜುನ್ ಪ್ರಶ್ನೆ ಮಾಡ್ತಿದ್ರೆ, ನಾನೇನು ಸೋಲ್ತೀನಿ ಅಂತ ಹೇಳಿದ್ನ ಅರ್ಜುನ್ ಅವರ, ನಾನು ಯಾವುದೇ ಕಾರಣಕ್ಕೂ ಸೋಲೋದಿಲ್ಲ ಅಂತ ಭಾರ್ಗವಿ ಹೇಳ್ತಾಳೆ. ಹತ್ತು ಕಡೆ ಜೆ.ಪಿ ಪಾಟೀಲ್ ನೋಡಿದ್ಯಾ ಬೃಂದ ಏನಾಯಿತು ಅಂತ, ನಾನು ಬರಲ್ಲ ಅಂತ ಹೇಳಿದೆ, ಆದರೂ ಕೂಡ ನೀನು ನನ್ನನ್ನು ಕರ್ಕೊಂಡು ಬಂದೆ. ಇವತ್ತು ಆ ಭಾರ್ಗವಿಗೆ ನನ್ನ ಕೈಯಿಂದ ನಾನೇ ಸನ್ಮಾನ ಮಾಡುವ ಹಾಗಾಯಿತು, ಎಷ್ಟು ಉರ್ತು ಹೋಯ್ತು ಗೊತ್ತಾ ಅಂತ ಹೇಳ್ತಿದ್ದಾರೆ. ಅಯ್ಯೋ ಮಾವ, ನಿಜವಾಗ್ಲೂ ನನಗೆ ಭಾರ್ಗವಿಗೆ ಸನ್ಮಾನ ಮಾಡೋದು ಅಂತ ಗೊತ್ತಿರಲಿಲ್ಲ. ಖಂಡಿತ ಗೊತ್ತಿದ್ದಿದ್ರೆ ಖಂಡಿತ ನಾನು ನಿಮ್ಮನ್ನ ಕರ್ಕೊಂಡು ಬರ್ತಿದ್ದೆ, ನಾ ಖಂಡಿತ ಕರ್ಕೊಂಡು ಬರ್ತಿರ್ಲಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ ಮಾವ ಅಂತ ಬೃಂದ ಕೇಳ್ಕೊತಿದ್ದಾಳೆ. ನಂಗೆ ಅರ್ಥ ಆಗುತ್ತೆ ಬೃಂದ, ಖಂಡಿತ ನಿನಗೆ ಗೊತ್ತಿರಲಿಲ್ಲ ಅನ್ನೋದು, ಆದರೂ ಕೂಡ ನನ್ನ ಜೊತೆನೇ ಸವಾಲು ಹಾಕಿದ್ಲಲ್ಲ ಅಂತ ಹೇಳಿ ಜೆ.ಪಿ ಹೇಳ್ತಿದ್ದಾರೆ. ಜೊತೆಗೆ ಮನುಷ್ಯತ್ವ ಇರಬೇಕು ಅಂತ, ಕರುಣೆ ಇರಬೇಕು ಅಂತ ಕೂಡ ಇಲ್ಲಿ ಕರುಣೆ ಇರಬೇಕು ಅಂತ ಹೇಳಿ ಭಾರ್ಗವಿ ಹೇಳ್ತಾ ಇದ್ಲು ಅಂತ ಹೇಳಿ ಜೆ.ಪಿ ಪಾಟೀಲ್ ಹೇಳಿದಾಗ, ನೋಡಿ ಮಾವ ನೀವು ಏನು ಯೋಚನೆ ಮಾಡಬೇಡಿ, ಅದನ್ನೆಲ್ಲ ನಾನು ರೆಕಾರ್ಡ್ ಮಾಡ್ಕೊಂಡಿದ್ದೀನಿ, ಇಷ್ಟೆಲ್ಲ ಮಾತಾಡಿದ್ಲಲ್ವ, ಅವಳಿಗೆ ಒಂದಿನ ಅವಮಾನ ಆಗೋ ದಿನ ಬಂದೇ ಬರುತ್ತೆ. ಈ ಬಾರಿ ಖಂಡಿತ ಗೆಲ್ಲೋದು ನೀವೇನೆ, ಯಾವುದೇ ಕಾರಣಕ್ಕೂ ನಿಮಗೆ ಸೋಲು ಅನ್ನೋದು ಆಗೋದಿಲ್ಲ. ನನ್ನ ಜೀವದ ಕೊನೆ ಉಸಿರು ಇರೋ ತನಕ ನಾನು ನಿಮ್ಮ ಒಂದು ಗೆಲುವಿಗೋಸ್ಕರನೇ ನಾನು ಪ್ರಯತ್ನ ಪಡ್ತೀನಿ. ನಾನು ಖಂಡಿತವಾಗ್ಲೂ ನಿಮ್ಮ ಜೊತೆಗೆ ಇರ್ತೀನಿ, ನಿಮಗೋಸ್ಕರನೇ ಹೋರಾಟ ಮಾಡ್ತೀನಿ. ನನ್ನಿಂದ ಏನು ಒಳ್ಳೇದಾಗುತ್ತೋ ಏನೋ ನನಗೆ ಗೊತ್ತಿಲ್ಲ ಎಷ್ಟು ಆಗತ್ತೆ ಅಂತ, ಬಟ್ ನಾನಂತೂ ನಿಮ್ಮ ಪರಾನೆ ಅಂತ ಹೇಳಿ ಬೃಂದ ಹೇಳ್ತಾಳೆ. ಅತ್ತ ಕಡೆ ರುದ್ರ ಅವರು ಅರ್ಜುನ್ಗೆ ಕಾಲ್ ಮಾಡ್ತಾರೆ. ಏನಿದು ಅರ್ಜುನ, ರೀತು ಬದುಕು ಈ ರೀತಿ ಆಯ್ತಲ್ಲ, ನೀನು ಮದುವೆ ಮಾಡಿಸ್ದೆ ಬಟ್ ರೀತು ಮನೇಲೇ ಇದ್ದಾಳೆ, ಬೀಗ್ರಂತೂ ಮನೆ ಕರ್ಕೊಂಡು ಹೋಗೋದ್ರ ಬಗ್ಗೆ ಮಾತನಾಡ್ತಾನೆ ಇಲ್ಲ. ಇಲ್ಲಿ ಭಾವನ ಜೊತೆ ಕೂಡ ಮಾತಾಡಿದೆ, ಅವರಂತೂ ಏನೂ ಮಾತಾಡ್ತಿಲ್ಲ, ಅವ್ರ ಜೊತೆನೇ ಮಾತಾಡ್ತಿಲ್ವಂತವ್ರು. ಏನು ಮಾಡೋದು, ನೀವೇ ಸರಿಪಡಿಸ್ಬೇಕಲ್ವ, ನಿನ್ನನ್ನೇ ನಂಬಿತಾನೆ ನಾವು ಮದುವೆ ಮಾಡಿಸಿದ್ದು. ಜೊತೆಗೆ ರೀತು ಲವ್ ಮಾಡಿ ತಪ್ಪು ಅಥವಾ ನೀನು ಹೇಳಿದೆ ಅಂತ ನಾವು ಮದುವೆ ಮಾಡ್ಕೊಂಡಿದ್ದು ತಪ್ಪು, ಖಂಡಿತ ಒಂದು ಕೂಡ ಅರ್ಥ ಆಗ್ತಿಲ್ಲ
ಆಗ್ತಿಲ್ಲ ಅಂತ ರುದ್ರ ಅವರು ಹೇಳ್ತಾರೆ. ಆಗ ಇಲ್ಲಿ ಅರ್ಜುನ್ ನೀವೇನು ಯೋಚನೆ ಮಾಡಬೇಡಿ, ನಾನು ಎಲ್ಲವನ್ನ ಕೂಡ ಸರಿಪಡಿಸ್ತೀನಿ ಅಂತಾರೆ. ಸರಿಪಡಿಸ್ತೀನಿ ಅಂತ ಹೇಳಿದ್ ನೀನೇ ಮನೆ ಬಿಟ್ಟು ಹೋಗ್ಬಿಟ್ಟಿಯಲ್ಲ ಅರ್ಜುನ್ ಅಂದಾಗ, ಸಮಯ ಪರಿಸ್ಥಿತಿ ಆ ರೀತಿ ಇತ್ತು ಚಿಕ್ಕಿ, ಖಂಡಿತ ಯೋಚನೆ ಮಾಡಬೇಡಿ, ಖಂಡಿತ ನಾನು ಸರಿಪಡಿಸ್ತೀನಿ ಅಂತ ಹೇಳ್ತಾರೆ. ತದನಂತರ ಇಲ್ಲಿ ಪಾಪ ರೀತು ಬದುಕು ಹೇಗಾಗಿದೆ ಅಲ್ವಾ, ಇದಕ್ಕೆ ನಾನು ಹೇಳಿದ್ದು ವಿಕ್ಕಿ ಜೊತೆ ಮದುವೆ ಮಾಡಿಸೋದು ಬೇಡ ಅಂತ. ಬಟ್ ಮದುವೆ ಆಗೋಗಿದೆ, ಖಂಡಿತ ರೀತು ಬದುಕು ಸರಿ ಹೋಗಬೇಕು. ಅಂದಮೇಲೆ ನಾವು ವಿಕ್ಕಿ ಜೊತೆ ಮಾತನಾಡಬೇಕಾಗತ್ತೆ, ವಿಕ್ಕಿ ಮತ್ತೆ ರೀತು ಜೊತೆ ಸಂಸಾರ ಮಾಡೋ ರೀತಿ ನಾವು ಮಾಡಬೇಕಾಗತ್ತೆ ಅಂತ ಹೇಳಿ ಭಾರ್ಗವಿ ಹೇಳ್ತಾಳೆ. ನೀವು ಹೋಗಿ ವಿಕ್ಕಿ ಜೊತೆ ಮಾತಾಡಿ ಬದಲಾಗು ಅಂತ ಹೇಳಿ. ಖಂಡಿತ ಒಬ್ಬ ವ್ಯಕ್ತಿ ತಪ್ಪು ಮಾಡ್ತಾನೆ, ಬದಲು ಕೂಡ ಆಗ್ತಾನೆ, ಪ್ರಯತ್ನ ಪಡಬೇಕು ನಾವು ಅಂತ ಅರ್ಜುನ್ ಹತ್ರ ಭಾರ್ಗವಿ ಮಾತನಾಡ್ತಾಳೆ. ಅತ್ತ ಕಡೆ ವಿಕ್ಕಿ ಹೋಗಿ ಶಕ್ತಿ ಪ್ರಸಾದ್ ಹತ್ರ, ಪಾಪ ನನಗೆ ನೀವು ಈ ರೀತಿ ಇರೋದನ್ನು ನೋಡೋಕ್ಕಾಗ್ತಿಲ್ಲ, ನಿಮಗೋಸ್ಕರ ನಾನು ಏನು ಬೇಕಿದ್ರು ಮಾಡ್ತೀನಿ ಅಂದಾಗ, ಏನೂ ಬೇಡ ಭಾರ್ಗವಿ, ನಿಜವಾಗ್ಲೂ ನಿನ್ನನ್ನು ಮೆಚ್ಕೋಬೇಕು, ಆ ರೀತಿಯಾಗಿ ಒಳ್ಳೆ ರೀತಿ ನೀನು ಇರಬೇಕು ಅಷ್ಟೇ, ನಮ್ಮ ಕೆಲಸ ಆಗೋ ತನಕ ಅಷ್ಟೇ ನೀನು ಒಳ್ಳೆ ರೀತಿ ಇರು ಅಂತಾರೆ. ಅದಕ್ಕೆ ಸರಿಯಾಗಿ ಭಾರ್ಗವಿನೇ ವಿಕ್ಕಿಗೆ ಕಾಲ್ ಮಾಡ್ತಾರೆ. ವಿಕ್ಕಿಗೆ ಕಾಲ್ ಮಾಡಿದ ತಕ್ಷಣ ಎರ್ರಾಬಿರಿಯಾಗಿ ಏನವ ಕಾಲ್ ಮಾಡಿದ್ಯಾ, ಏನಿದೆ ಅಂತ ಕಿತ್ಕೊಳ್ಳೋಕೆ ಮಾಡಿದ್ಯಮ್ಮ ಈಗ ಅಂತ ಹೇಳಿ ಮಾತನಾಡೋಕೆ ಶುರು ಮಾಡ್ತಾರೆ ವಿಕ್ಕಿ. ತದನಂತರ ಇಲ್ಲಿ ಶಕ್ತಿ ಪ್ರಸಾದ್, ನಾಟಕ ಮಾಡು ವಿಕ್ಕಿ, ಯಾಕೆ ಈ ರೀತಿ ನಡ್ಕೋತಾ ಇದೆಯಾ, ಅವಳು ಹೇಳೋದಕ್ಕೆಲ್ಲ ಒಪ್ಕೋ, ಸಾಫ್ಟಾಗಿ ಮಾತನಾಡು, ಬದಲಾಗಿರೋ ರೀತಿ ನಡ್ಕೋ ಅಂತ ಹೇಳ್ಕೊಡ್ತಾರೆ. ಹಾಗಾಗಿ ತಕ್ಷಣ ಇಲ್ಲಿ ವಿಕ್ಕಿ ನಾಟಕ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅತ್ತ ಕಡೆ ನಾವು ಕೆಟ್ಟವ್ರಲ್ವಾ, ನಾವು ಎಲ್ಲಿ ಒಳ್ಳೆಯವ್ರು ಆಗ್ತೀವಿ ಹಾಗೆ ಹೀಗೆ ಅಂತ ಮಾತಾಡಿದಾಗ, ನೋಡು ವಿಕ್ಕಿ, ಬದಲಾವಣೆ ಅನ್ನೋದು ಎಲ್ರಿಗೂ ಆಗುತ್ತೆ, ತಪ್ಪು ಎಲ್ಲರೂ ಕೂಡ ಮಾಡ್ತಾರೆ, ಜೀವನದಲ್ಲಿ ಒಂದು ಒಳ್ಳೆ ಅವಕಾಶ ಸಿಗುತ್ತೆ ಬದಲಾಗೋದಕ್ಕೆ, ನೀನು ಕೂಡ ಬದಲಾಗು, ರೀತುನ ಪ್ರೀತಿಸಿ ಮದುವೆ ಆಗಿದೆಯಾ ನೀನು, ಅವಳಿಗೆ ಮೋಸ ಮಾಡೋದು ಎಷ್ಟು ಸರಿ, ಅವಳ ಜೊತೆ ಒಳ್ಳೆ ರೀತಿಯಲ್ಲಿ ಸಂಸಾರ ಮಾಡು ಅಂತ ಹೇಳಿ ಇಲ್ಲಿ ಭಾರ್ಗವಿ ವಿಕ್ಕಿಗೆ ಹೇಳ್ತಿದ್ದಾರೆ. ನಾನು ನಿನ್ನನ್ನು ಭೇಟಿ ಮಾಡಬೇಕು, ನಾಳೆ ನೇರವಾಗಿ ಭೇಟಿ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾರೆ. ನಂತರ ನೋಡು, ರೋಗಿ ಬಯಸಿದ್ದು ಅಲ್ವನ, ವೈದ್ಯ ಹೇಳಿದ್ದು ಅಲ್ವನ ಅನ್ನೋ ಹಾಗೆ ನಮ್ಗೆ ಏನು ಬೇಕು ಅದೇ ಆಗ್ತದೆ, ಭಾರ್ಗವಿಗೆ ನಿನಗೆ ಕಾಲ್ ಮಾಡಿ ಬದಲಾಗು ಅಂತ ಕೇಳ್ತಿದ್ದಾಳೆ. ಹಾಗಾಗಿ ನೀನು ಅವಳು ಮುಂದೆ ಬದಲಾದಾಗ ನಟನೆ ಮಾಡಬೇಕು, ಅವಳು ನಂಬೋ ತನಕ ನಟನೆ ಮಾಡು, ಆಮೇಲೆ ನಾನು ಹೇಗೆ ಪ್ರಸಾದ್ ಆಗಿ ಶಕ್ತಿ ಪ್ರಸಾದ್ ಆದ್ನೋ ಅದೇ ರೀತಿ ನೀನು ವಿಕ್ಕಿ ಪ್ರಸಾದ್ ಭೂಪತಿಯಾಗಿ ಬದಲಾಗಬೇಕು ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ. ಈ ಕಡೆ ವಿಕ್ಕಿ ಕೂಡ ಸೈ ಅಂತ ಹೇಳ್ತಿದ್ದಾರೆ. ಇದೆಲ್ಲದರ ನಡುವೆ ಅತ್ತ ಕಡೆ ಶಕುಂತಲಾ ಅವರು ಭಾರ್ಗವಿಗೆ ಅಂತ ಸ್ವೀಟ್ ಕೊಟ್ಟು ಕಳಿಸ್ತಿದ್ರೆ, ಈ ಮನೇಲಿರೋದು ಒಬ್ಳೆ ಸೊಸೆ, ಅದು ಬೃಂದ JP ವಿರೋಧವಾಗಿ ಏನೂ ನಡಿ ಕೂಡ್ದು ಅಂತ ಸಾಕ್ಷಿ ಅವರು ಹೇಳ್ತಿದ್ದಾರೆ. ನಂತರ ಇಲ್ಲಿ ಹೊರಗಡೆ ಹೋಗಿರ್ತಾರೆ ಭಾರ್ಗವಿ, ಅರ್ಜುನ್ ಹಾಗೆ ವಿಕ್ಕಿ ಮಾತನಾಡೋದಕ್ಕೆ. ಮೂವರೇ ಕೂಡ ರೀತು ಸಂಸಾರದ ಬಗ್ಗೆ, ವಿಕ್ಕಿ ಸಂಸಾರದ ಬಗ್ಗೆ, ವಿಕ್ಕಿ ಬದಲಾವಣೆ ಬಗ್ಗೆ. ಅದೇ ಒಂದು ಸಮಯದಲ್ಲಿ ಒಂದು ಕಾರ್ ಆಕ್ಸಿಡೆಂಟ್ ಆಗಿಬಿಡುತ್ತೆ, ಅಲ್ಲಿ ಮಗುಗೆ ತುಂಬ ಪೆಟ್ಟಾಗಿದೆ. ಅಲ್ಲಿ ಡಾಕ್ಟರ್ ಕೂಡ ಇರ್ತಾರೆ, ಮಗುವನ್ನು ನೋಡ್ತಾರೆ, ತುಂಬ ಪೆಟ್ಟಾಗಿದೆ, ಈ ಹುಡುಗಿಗೆ ಬ್ಲಡ್ ಡೊನೇಟ್ ಮಾಡೋರಿದ್ರೆ ಖಂಡಿತ ಈ ಮಗುವನ್ನು ಬದುಕಿಸ್ಕೋಬಹುದು ಅಂತಾರೆ. ಆಗ ಇಲ್ಲಿ ವಿಕ್ಕಿ, ನನ್ನ ಬ್ಲಡ್ ಕೂಡ ಅದೇ, ನಾನು ಡೊನೇಟ್ ಮಾಡ್ತೀನಿ ಅಂತಾರೆ. ಅರ್ಜುನ್ ಭಾರ್ಗವಿಗೆ ಶಾಕ್ ಆಗುತ್ತೆ, ಕೊನೆಗೂ ವಿಕ್ಕಿನೇ ಬ್ಲಡ್ ಡೊನೇಟ್ ಮಾಡಿ ಆ ಮಗುವನ್ನು ಕಾಪಾಡ್ತಾರೆ. ಈ ಒಂದು ವಿಷಯ ಎಲ್ಲ ಕಡೆ ವೈರಲ್ ಆಗಿದೆ, ಬದಲಾಗಿದ್ದಾನೆ ವಿಕ್ಕಿ, ತುಂಬಾ ಒಳ್ಳೆಯವನು ಅನ್ನೋ ರೀತಿಯಲ್ಲಿ ಭಾರ್ಗವಿನೇ ಪೋಟ್ರೆ ಮಾಡ್ತಿದ್ದಾಳೆ. ಈ ಒಂದು ವಿಷಯನ ತಿಳ್ಕೊಂಡಂಥ ಬೃಂದ ತನ್ನ ಮಾವನತ್ತ, ವಿಕ್ಕಿ ಈ ರೀತಿ ಒಂದು ಮಗುಗೆ ಹೆಲ್ಪ್ ಮಾಡಿದ್ದಾನೆ, ಅದನ್ನು ನೋಡಿದಂಥ ಭಾರ್ಗವಿ ಇಲ್ಲಿ ವಿಕ್ಕಿ ಬಗ್ಗೆ ಒಳ್ಳೆ ರೀತಿ ಮಾತಾಡ್ತಿದ್ದಾಳೆ. ಅದನ್ನು ಬಳಸ್ಕೊಂಡು ನಾವು ಏನು ಸ್ಥಾನವನ್ನು ಕಳ್ಕೊಂಡಿದ್ದೀವೋ ಮಾವ, ಅದನ್ನು ನಾವು ಮತ್ತೆ ಗಳಿಸ್ಕೋಬೇಕು, ಅಂದರೆ ನೀವು ನಿಮ್ಮ ಸ್ಥಾನವನ್ನು ಮತ್ತೆ ಗಳಿಸ್ಕೋಬೇಕು ಅಂತ ಹೇಳಿ ಭಾರ್ಗವಿ ಈ ಬಗ್ಗೆ ಎಚ್ಚರಿಕೆಯನ್ನು ಕೊಟ್ಟು ವಿಕ್ಕಿ ಜೊತೆಯಾಗಿ ಯಾವ ರೀತಿ ನಾವು ತಂತ್ರ ಮಾಡಬೇಕು ಅನ್ನೋದನ್ನು ಇಲ್ಲಿ ಬೃಂದ JPಗೆ ಹೇಳ್ಕೊಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೋಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿ.